ఏ కళ్ళైతే శివు కళ్ళు కళ్ళు ఏ స్వామి ఆహా ప్యాంట్లు షర్ట్లు అంతా కలర్ఫుల్ ఇంకా ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ 1 ವರ್ಷ ನಾವು ಮತ್ತೆ ನಮ್ಮ ಬೈಕ್ನ ತಗೊಂಡು ಪ್ಯಾಕ್ ಮಾಡಿಸಿ ಇಟನಾಗರಿಗೆ ಕಳಿಸಿರೋದು. ಈಗೆಲ್ಲ ಅನ್ಪ್ಯಾಕ್ ಮಾಡ್ತಿದ್ದೀವಿ. ಈ ಥರ ಡಬ್ಬೆಗಳೆಲ್ಲ ಪ್ಯಾಕ್ ಮಾಡಿ ನಾವು ಕಳಿಸಿರೋದು, ಪ್ಯಾನಿಯರ್ಸು ಎಲ್ಲ. ಅಲ್ಲ ತಿರ್ತೀರಿ ನೋಡಿ, ನಿನ್ನೆ ನಾವು ಗಾಡಿ ಟ್ರಾನ್ಸ್ಪೋರ್ಟಿಗೆ ಹಾಕಿವಿ. ಹಿಮಾಲಯನ್ 450 ಸ್ಟಾರ್ಟ್ ಆಗೋದು, ಏನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅದಕ್ಕೆ ಇವತ್ತು ಇಟನಗರಲ್ಲಿ ಗಾಡಿ ಶೋರೂಮ್ಗೆ ಪಾರ್ಸಲ್ ಮಾಡ್ತಿದ್ದೀವಿ. ನೋಡಿ ಬಾಯ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಇವ್ ನೋಡಿ, ಇವ್ನಿಗೆ ಹೇಳಿದ್ರೆ ಅರ್ಥ ಆಗಿಲ್ಲ, ಇನ್ನ ರೆಡಿಯಾಗಿ ಕುಂತ್ಬಿಟ್ಟ. ನಾವು ಅಲ್ಲಿ ಗಾಡಿ ರೆಡಿ ಇಲ್ಲ ಇನ್ನ ಅಲ್ಲಿ. ಅವನು ತಿನ್ನೋದು ಮಲಗೋದು ಬೇರೆ ಏನು ಮಾಡೋದು. ಮೈ ಬಡಿ ಇದೊಂದು ರೂಮ್ ನೋಡಿ, ಚೆನ್ನಾಗಿದೆ. ರೂಮ್ಸ್ ಮಾತ್ರ ಮಸ್ತ್ ಇದಾವ. ಇದು ರೂಮ್ ಹೆಸರು ಬಂದ್ಬಿಟ್ಟು ಹೋಟೆಲ್ ಗೋಲ್ಡನ್ ಆರ್ಚಿಡ್ ಇಟಾನಗರ್. ಸೊ ನೋಡಿ, ಇವತ್ತು ಬೈಕ್ ರಿಪೇರ್ ಆಗಲಿಲ್ಲ, ಸೊ ಅದಕ್ಕೆ ಎಲ್ಲರೂ ಸೇರಿ ಆಡಕ್ಕೆ ಬಂದೀವಿ. ಇದು ವಾಲಿಬಾಲ್ ಆಡಕ್ಕೆ ಬಂದಿದ್ದೀವಿ. ನೋಡಿ ಹುಡುಗರೆಲ್ಲ ಇನ್ ಫಾರ್ಮರ್ ಎಂಜಾಯ್ಮೆಂಟ್. ಏ ಕಿರಣ್, ಸೊ ಈಗ ಬೆಳಿಗ್ಗೆ ಟೈಮ್ ಬಂದುಬಿಟ್ಟು 7 ಗಂಟೆ 7:15 ಆಗಿದೆ. ಸೊ ಇಲ್ಲಿಂದ ಆಲು ಡಿಸ್ಟೆನ್ಸು ಒಂದು 240 ಕಿಲೋಮೀಟರ್ಸ್ ಇದೆ. ರೋಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಆಲೂವರೆಗೆ. ಆಲೂಯಿಂದ ಮೆಚ್ಚುಕಾಗೆ ವರ್ಸ್ಟ್ ಇದಾವೆ ರೋಡ್ಸು. ಸೊ ಅಲ್ಲಿವರೆಗಂತೂ ನೋ ಪ್ರಾಬ್ಲಮ್. ಅದೇ ಈಗ ಬೈಕ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಈ ರೆಡಿ ಮಾಡಿಕೊಂಡು ಇಲ್ಲಿಂದ ಇಟಾನಗರಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಆನ್ ದ ವೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ನಿಂದಿರಿಸಿ ಬ್ರೇಕ್ಫಾಸ್ಟ್ ಮಾಡಿ. ಬಟ್ ಏನಂದರೆ ಇದು ಮಳೆ ಬರಬಾರ್ದು ಮೇಜರ್ಲಿ. ಏನಂದರೆ ಇಲ್ಲಿ ಸ್ವಲ್ಪ ಮಳೆ ಬೇಗ ಸ್ಟಾರ್ಟ್ ಆಗಿದೆ, ಮಾನ್ಸೂನು. ಮಳೆ ಜಾಸ್ತಿ ಬಂದರೆ ಇಲ್ಲಿಂದ ಆಲೂಗೇನು ಆರಾಮಾಗಿ ಹೋಗ್ಬೋದು, ಬಟ್ ಆಲೂಯಿಂದ ಮೆಚ್ಚುಕೋ ಹೋಗ್ಬೇಕಾದ್ರೆ ಭಾಳ ರೋಡ್ ವರ್ಸ್ಟ್ ಆಗಿರುತ್ತೆ. ಯಾಕಂದರೆ ಫುಲ್ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆಮೇಲೆ ಮತ್ತು ಈ ರೋಡೆಲ್ಲ ಫುಲ್ ಕೆಸರಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಮಳೆ ಕಡಿಮೆ ಬಂದರೆ ಚೆನ್ನಾಗಿ. ಬಟ್ ವಿ ಕೆನಾಟ್, ನಾವೇನಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗಾದರೂ ಬರ್ಬೋದು ಮಳೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ಕ್ಲೈಮೇಟ್ ಕೂಡ ನೋಡಿ ಹೆಂಗಿದೆ ಫುಲ್ಲು. ಸೊ ಸ್ಟಾರ್ಟ್ ರೂಮ್ ಇನ್ ದ ರೈಡ್. ಎಲ್ಲ ರೆಡಿ ಆಗಿದ್ದಾರೆ ನೋಡಿ ಬಾಯ್ಸ್ ಎಲ್ಲ. ಸೊ ಇವಾಗ ಇಲ್ಲಿಂದ ಇವಾಗ ಎದಕ್ಕಲ್ಲ ಅವು ಥರ್ಮಲ್ ಅವು ರೆಡಿ ಗ್ಲಾಸ್ ಅವು. ಬಾ ಏನದಿಲ್ಲ. ನೆಕ್ಸ್ಟ್ ಡೆಸ್ಟಿನೇಷನ್ ಆಲು. ಇದು ಇಟಾನಗರ್ ಡಿಸ್ಟ್ರಿಕ್ ಊರು ಹೊರಗಡೆ. ನಮ್ಮ ಬೈಕ್ಸ್ ಇಲ್ಲಿಗೆ ಬಂದಿದ್ದು. ಇಲ್ಲಿಂದ ನಮ್ಮ ಬೈಕ್ಸ್ ತಗೊಂಡು ಎಲ್ಲ ಬೈಕ್ಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಲೆಟ್ಸ್ ಗೋ. ನೋಡಿ, ನಾರ್ಮಲಾಗಿ ನಿನ್ನೆಲ್ಲ ಫುಲ್ ಮಳೆ ಬರ್ತಿತ್ತು. ಇವತ್ತಾಗಲೇ ಸ್ವಲ್ಪ ಬ್ಲೂ ಸ್ಕೈ ಬಂದಿದೆ ನಮಗೆ. ಮಳೆ ಇಲ್ಲ. ನೋಡೋಣ ಸಂಜೆವರೆಗೆ ಹೆಂಗಿದ್ರೆ ಸೂಪರ್ ಇರುತ್ತೆ ಗಾಡಿ ಓಡಿಸೋದಕ್ಕೆ. ಮಳೆ ಬಂದರೂ ಚೆನ್ನಾಗಿರುತ್ತೆ. ಏನಂದರೆ ಮಳೆ ಬಂದರೆ ಮತ್ತೆ ಈ ಗೋಪ್ರದ್ದು ಮೀಡಿಯಾ ಮಾಡು ಅದೆಲ್ಲ ತೆಗೆದು ಒಳಗೆ ಹಾಕಬೇಕು. ವ್ಲಾಗ್ ಮಾಡೋಕ್ಕೆ ಬರಲ್ಲ. అదే వానేం రాదు రాకుండా ఉంటే చాలు
బాగుంటుంది. క్లైమేట్ ఇట్లా ఉన్నా చాలా సూపర్ ఉంటుంది. ఇది ఆ సాంగ్ ಹೇಳಲೆ ಕಿರಣ್. ಯಾವ ಸಾಂಗ್ ಹೇಳಲೆ? ಹಾಂ ನೋಡಿದೆ. ಹಿಂದೆ ತಿರುಗಿ ನೋಡು ಒಂದ್ಸರಿ. ನಿನಗೇನ್ಲಿ, ನಿನಗೆ ಹಿಂದೆ ತಿರುಗಿದ್ರೆ ನೀನು ಎದೆ ಕಣ್ಣಿರ್ತಾವೆ ಹಿಂಗ. ಅವನು ಓಡಿಸೋದೇ ಕಣ್ಣು ಸಾಕು. ಆ ಕಣ್ ತೆಗೆದು ಓಡಿಸಿದ್ರೆ ನೀಟಾಗಿ ಓಡಿಸ್ತಾನ, ಕಣ್ಣು ಮುಚ್ಕೊಂಡು ಓಡಿಸ್ತಾನಲ್ಲ, ಅದಕ್ಕೆ ಹೆಂಗ್ ಸಿಕ್ಕರ್ಕೋತಾನ ಅವನು. ಇಲ್ಲಿದ್ರೆ ಬೆಳಿಗ್ಗೆ ಹತ್ತ ಹೋಗಿದ್ದ ಯಾವೊಂದು ನೋಡಿ ಈಗ ವೆಂಕಟ ಗಾಡಿ ಅನ್ಕೊಂಡು, ಮತ್ತೆ ಅಲ್ಲಿ ಹೋಗಿ ಸುಳ್ಳು ಹೇಳ್ತಾನಲ್ಲಿ, ಇದು ಪ್ರೆಷರ್ ಇಡ್ಸಕ್ಕೆ ಹೋಗಿದ್ದ ಕಡೆಗೆ ಅಂತ. ಹಾಂ ಒಂದು ಸ್ಮಾಲ್ ಟೀ ಬ್ರೇಕ್ ಹೈವೇ ಪಕ್ಕದಲ್ಲಿ, ಒಳ್ಳೆ ಫಾರ್ಮ್ ಲ್ಯಾಂಡ್ಸ್ ಹತ್ರ ಬಿಸಿ ಬಿಸಿ ಟೀ ಕುಡಿದು ನಮ್ಮ ಜರ್ನಿ ಮತ್ತು ಇಲ್ಲಿಂದ ಅಲ್ಲೂ ಕಡೆ ರೈಡ್ ಸ್ಟಾರ್ಟ್ ಮಾಡೋದು. ಅಲ್ಲಿ ಇಟನಗರಿಂದ ಈಗ ನಾವು ಒಂದು 55 ಕಿಲೋಮೀಟರ್ಸ್ ಬಂದಿದ್ದೀವಿ. ರೋಡು ಚೆನ್ನಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇದ್ದಾವೆ ಅಸ್ಸಾಮಲ್ಲಿ. ಯಾಕಂದರೆ ಇದು ನಾವು ಅರುಣಾಚಲ್ ಪ್ರದೇಶದಿಂದ ಹೋಗ್ತಿಲ್ಲ, ನಾವು ಈ ಥರ ಹಿಂಗೆ ಅಸ್ಸಾಮಿಂದ ಮತ್ತೆ ಅರುಣಾಚಲ್ ಪ್ರದೇಶಕ್ಕೆ ಎಂಟ್ರ್ ಆಗ್ತೀವಿ. ಬಟ್ ರೋಡ್ಸ್ ಆರ್ ನೈಸ್ ಟಿಲ್ ನೌ. ಲೆಟ್ಸ್ ಎಂಜಾಯ್ ದ ರೈಡ್. And I try to fix it, but still I cry. The night with the wings of a butterfly. Pass by, let it fly. Pass by. ಈಗ ಎಲ್ಲರದು ಊಟ ಆಯ್ತು ಇಲ್ಲೇ ಫುಡ್ ವಿಲಾ ಹೋಟೆಲ್. ಒಂದು ದೊಡ್ಡ ಡಿಸ್ಕಷನ್ ಕೂಡ ಆಯ್ತು. ಸೊ ಊಟ ಆಗಿ ಈಗ ಇಲ್ಲಿಂದ ನೆಕ್ಸ್ಟ್ ಹಾಲು ಈ C2C ಕೇಬಲ್ಗೆ ದೊಡ್ಡ ಜಗಳ ಆಯ್ತು ಇಲ್ಲಿ. ఇది బురద పైన ఇది జారదు అసలు. ఇది జారదు. తిక్కుంటుంది చూడు, ఇట్లా నీళ్ళుంటే ఏం జారదు. ఆహా, ప్యాంట్లు షర్ట్లు అంతా కలర్ఫుల్. ఇంకా కలర్ ఎందుకోలే ఏ కళ్ళు అయితే శివు, కళ్ళు వడి రాబడి. ఏ స్వామి, వెళ్ళిపోతా.